ಒಬ್ಬ ಪಂಡಿತರು, ತುಂಬ ಓದ್ಕೊಂಡಂಥವ್ರು, ಇವರಂಥವ್ರು ಅಂತ ಹೇಳಲ್ಲ, ತುಂಬ ಪಂಡಿತರು. ಅವರೊಬ್ಬ ಗಾಣಿಗನ ಮನೆಗೆ ಬಂದರು, ಎಣ್ಣೆ ತಗೊಳ್ಳು. ಅವಾಗೆಲ್ಲ ಈ ಗಾಣಿಗನ ಮನೆಗೆ ಎಣ್ಣೆಗೆ ಹೋಗಬೇಕಾಗಿತ್ತು. ಹೋಗಿ ಪಾತ್ರೆ ಹಿಡ್ಕೊಂಡು ನಿಂತು ನೋಡ್ತಾರೆ, ಅವ್ರ ಎತ್ತು ಗಾಣ ತಿರುಗ್ತಾ ಇದೆ, ಎಣ್ಣೆ ತನ್ನಷ್ಟಕ್ಕೆ ತಾನೇ ಬೀಳ್ತಾ ಇದೆ. ಅದ್ರ ಹಿಂದೆ ಆ ಗಾಣಿಗನೇ ಇಲ್ಲ, ಆ ರೈತ ಅಂತಿರೋ ಗಾಣಿಗೆ ಅಂತ ಅವನು ಇಲ್ಲವೇ ಇಲ್ಲ. ತನ್ನಷ್ಟಕ್ಕೆ ತಾನೇ ತನ್ನ ಕೆಲಸ ತಾನು ಮಿಷಿನ್ ಥರ ಮಾಡ್ತಿದೆ. ಹಾಂ, ಏನಿದು ಅಂದು ಕೂಗಿ ಅವನು ಕರೆದ, ಬಾರೋ ಇಲ್ಲಿ. ಏನಯ್ಯ ನಾನು ಮಲಗಿದ್ದೆ ಸರ್ ಒಳಗಡೆ. ಅಲ್ಲ ಇಲ್ಲಿ ಎಣ್ಣೆ ತೆಗಿಯೋಕ್ಕೆ ಎತ್ತನ್ನು ಬಿಟ್ಟು ನೀವು ಮಲಗಿದ್ದೀನಿ, ನಾಚಿಕೆ ಆಗಲ್ವ ನಿನಗೆ? ಅವಾಗ ಅವನಂದಂತೆ, ಇಲ್ಲ ಸರ್ ಅದು ತಿರುಗ್ತದೆ ಅಷ್ಟೇ, ಅದು ಗೊತ್ತು, ಅದು ಎತ್ತದು ಗೊತ್ತು, ತಿರುಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಯ್ಯ ಅದು ತಿರುಗುತ್ತೆ ಅಂತ ನಿನಗೆ ಮಲಗದವನಿಗೆ ಹೇಗೆ ಗೊತ್ತಾಗುತ್ತೆ? ಪಂಡಿತರೆ ಅದ್ರ ಕೊರಳಲ್ಲಿ ಗಂಟೆ ಇದೆ ನೋಡಿ ಅಂದಂತೆ. ಗಂಟೆ ಕಟ್ಟಿದ ಬಡ್ಡಿ ಮಗ ಅವನದ. ಅದು ತಿರುಗ್ಬೇಕಾದ್ರೆ ಡಣ್ 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 ಅಂತ ಶಬ್ದ ಆಗ್ತಿತ್ತು. ಆ ಗಂಟೆ ಶಬ್ದ ಮೇಲೆ ಅದು ತಿರುಗ್ತಾ ಇತ್ತು. ಆಶ್ಚರ್ಯ ಆಯಿತು ಪಂಡಿತರಿಗೆ. ಆದರೂ ತರ್ಕ ಪಂಡಿತರು ಸುಮ್ಮನೆ ಇರೋಕ್ಕಾಗಲ್ಲ. ಅಲ್ಲಯ್ಯ ಅದು ನಿಂತಲ್ಲೇ ನಿಂತು ಗೋಣ ಹಾಕಿದರೆ ನೀ ಏನು ಮಾಡ್ತೀವಿ? ಆಗ ಅವನು ಒಂದೇ ಉತ್ತರ ಕೊಟ್ಟ, ಅದು ನಿಮ್ಮಷ್ಟು ತರ್ಕ ಓದಿಲ್ಲ ಪಂಡಿತ.